ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಮೊನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕ ಕಾಂಗ್ರೆಸ್ನ ಎಲ್ಲಾ ನಾಯಕರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಯಾವುದೇ ಕಾರಣಕ್ಕೆ ಹೊರಗಡೆ ಅಂದ್ರೆ ಮೀಡಿಯಾದವ್ರ ಎದುರುಗಡೆ ಬಾಯಿ ಬಂದದೆಲ್ಲ ಮಾತಾಡಬೇಡಿ, ಈ ನಾಯಕತ್ವದ ಬಗ್ಗೆ ಎಲ್ಲ ಮಾತಾಡೋದೆಲ್ಲ ಬೇಡ ಅಂತ ಹೇಳ್ಕೊಂಡು ವಾರ್ನ್ ಮಾಡಿಬಿಟ್ಟು ಹೋಗಿದ್ದಾರೆ. ಏನಾದರೂ ಆ ರೀತಿ ಮಾತಾಡಿದ್ರೆ ಖಂಡಿತವಾಗಿ ನಿಮ್ ತಲೆದಂಡ ಆಗುತ್ತೆ ಅನ್ನುವ ರೀತಿಯಲ್ಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅವ್ರು ಯಾವತ್ತು ಆ ಥರ ಹೇಳಿದ್ರು ಅವಾಗಿಂದ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಆದ್ರೆ ನಿನ್ನೆ ಎಚ್ ಸಿ ಬಾಲಕೃಷ್ಣ ಮಾಗಡಿಯ ಶಾಸಕರು ಇವರೊಂದು ಹೇಳಿಕೆಯನ್ನ ಕೊಟ್ಟರು. ಅದೇನಂತೇಳಿ ಹೇಳಿದ್ರೆ, ಬಹಳ ದಿನಗಳಿಂದ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಅವ್ರ ಬದಲಿ ಬೇರೆ ಯಾರನ್ನಾರು ಅಧ್ಯಕ್ಷರನ್ನಾಗಿ ಅಂದ್ರೆ ಫುಲ್ ಟೈಮ್ ಅಧ್ಯಕ್ಷರನ್ನ ಮಾಡಬೇಕು ಅಂತ ತಗೊಂಡು ಒತ್ತಾಯ ಕೇಳಿ ಬರ್ತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಬಾಲಕೃಷ್ಣ ಅವರೊಂದು ಹೇಳಿಕೆಯನ್ನು ಕೊಟ್ಟರು. ಹೌದು, ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ತದೆ, ಅಂದ್ರೆ ಅಧ್ಯಕ್ಷ ಸ್ಥಾನದಿಂದ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಕೆಳಗಿಳಿತಾರೆ. ಯಾವಾಗ ಅಂತೇಳಿ ಹೇಳಿದ್ರೆ, ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ಅಂತೇಳಿ ಹೇಳಿದರು. ಅಂದ್ರೆ ಇದರ ಒಳಾರ್ಥ ಏನು ಅಂತೇಳಿ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋದಂತೂ ಖಂಡಿತ, ಇದಕ್ಕೆ ಅವರಿಗೆ ಹೈಕಮಾಂಡ್ನಿಂದ ಸಂಪೂರ್ಣವಾದಂತಹ ಆಶೀರ್ವಾದ ಸಿಕ್ಕಿದೆ ಅಂತೇಳಿ ಹೇಳಿ ಈ ರೀತಿಯಾಗಿ ಬಾಲಕೃಷ್ಣ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಈ ಹೇಳಿಕೆ ಇದೆಯಲ್ಲ, ಇದು ಒಂದು ರೀತಿಯಾಗಿ ಇಲ್ಲಿಗ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತೇಳಿ ಹೇಳಿದ್ರೆ, ಸಿದ್ದರಾಮಯ್ಯನವರ ಬಹುದೊಡ್ಡ ಆಸೆ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು, ಅದರ ಬದಲಾಗಿ ತಾನು ಯಾರನ್ನು ಸೂಚಿಸ್ತೀನೋ ಅವರೇ ಆಗಬೇಕು ಅನ್ನೋದು ಅವರ ಇಂಗಿತ. ಆದರೆ ಇಲ್ಲಿಗೆ ಏನಾಗಿದೆ ಅಂತ ಹೇಳಿದ್ರೆ, ಹೈಕಮಾಂಡ್ ನಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಡಿ ಕೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಮೆಸೇಜ್ ಅನ್ನ ಎಚ್ ಸಿ ಬಾಲಕೃಷ್ಣ ಅವರು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಈಗ ಕಾಂಗ್ರೆಸ್ನಲ್ಲಿ ಸ್ವಲ್ಪ ತಳಮಳ ಪ್ರಾರಂಭ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ಸತೀಶ್ ಜಾರಕಿಹೊಳಿ ಮತ್ತೆ ಟೀಮಿಗೆ ಒಂದು ರೀತಿಯಾದಂತಹ ತಳಮಳ ಪ್ರಾರಂಭ ಆಗಿದೆ. ಯಾಕಂತೇಳಿ ಹೇಳಿದ್ರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಗಾದಿಗಾಗಿ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಹಿಂದೆ ಏನೆಲ್ಲ ನಡೆದಿದೆ ಇದ್ರ ಬಗ್ಗೆ ನಾವು ಪುನಃ ಹೇಳಬೇಕಾಗಿಲ್ಲ. ಇಲ್ಲಿ ಈಗ ಏನಾಗಿರೋದು ಅಂತೇಳಿ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರು ಇನ್ನೊಂದು ಅಸ್ತ್ರವನ್ನು ಕೂಡ ಈಗಾಗಲೇ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಈ 30-40 ಜನ ಶಾಸಕರೆಲ್ಲರೂ ಒಟ್ಟು ಕೂತ್ಕೊಂಡು ಒಂದು ಕಡೆ ಡಿನ್ನರ್ಗಂತೇಳಿ ಸೇರೋದು ಇದೆಲ್ಲ ನಿಮ್ಗೆ ಗೊತ್ತಿದೆ. ಅದರ ಮುಂದುವರಿದ ಭಾಗವಾಗಿ ಕೆಲವೊಂದು MLA ಕರ್ಕೊಂಡು ಇವರು ದುಬೈ ಪ್ರವಾಸಕ್ಕೆ ಹೊರಡ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಇತ್ತು. ಆದ್ರೆ ಹೈಕಮಾಂಡ್ ಅವರಿಗೇನೋ ಎಚ್ಚರಿಕೆ ಕೊಟ್ಟಿದೆಯಂತೆ. ಏನಂತೇಳಿ ಹೇಳಿದ್ರೆ, ಇದು ನೀವು ಟೂರ್ ಹೋಗುವಂತಹ ಸಂದರ್ಭ ಅಲ್ಲ. ಒಂದ್ ವೇಳೆ ನೀವು ದುಬೈ ಪ್ರವಾಸಕ್ಕೆ ಈ ತರ ಏನಾದ್ರು ಹೋದ್ರೆ ಅದು ಬೇರೆ ರೀತಿಯಾದಂತಹ ಮೆಸೇಜ್ ಅನ್ನ ರಾಜಕೀಯ ವಲಯದಲ್ಲಿ ಕೊಡ್ತದೆ. ಹಾಗಾಗಿ ದಯವಿಟ್ಟು ಆ ತರ ಮಾಡಬೇಡಿ, ಸದ್ಯಕ್ಕೆ ನೀವು ಎಲ್ಲೆಲ್ಲಿದ್ದೀರೋ ಅಲ್ಲೇ ಇರಿ ಅಂತ ಹೇಳಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಹೆಚ್ಚು ಕಡಿಮೆ 20-25 ಜನ ಒಟ್ಟಿಗೆ ಒಂದು ದುಬೈ ಟೂರ್ ಹೋಗುವಂತ ಪ್ಲಾನ್ ಇದೆ. ಇದು ಈ ಹಿಂದೆ ಕಳೆದ ವರ್ಷ ಕೂಡ ಬಂದಿತ್ತು ಈ ವಿಷಯ. ಆದ್ರೆ ಆವಾಗ ಕೂಡ ಹೈಕಮಾಂಡ್ ತಡೆಯನ್ನ ಒಡ್ಡಿತ್ತು. ಈಗ ಪುನಃ ಈ ವಿಷಯ ಮುನ್ನೆಲೆಗೆ ಬಂದಿದೆ. ಇದ್ರ ಜೊತೆಯಲ್ಲಿ ಇನ್ನೊಂದಾಗಿರೋದು ಏನು ಅಂತ ಹೇಳಿದ್ರೆ, ಯತ್ನಾಳ್ ಒಂದು ಹೇಳಿಕೆಯನ್ನು ಕೊಟ್ಟರು. ಕಾಂಗ್ರೆಸ್ನಿಂದ ಹೆಚ್ಚು ಕಡಿಮೆ 60 ಜನ ಶಾಸಕರು ಪಕ್ಷವನ್ನು ತೊರೆದು ನಮ್ಮ ಕಡೆ ಬರ್ಲಿಕ್ಕೆ ತಯಾರಾಗಿ ನಿಂತಿದ್ದಾರೆ, ನಾವು ಕೇವಲ ಎಸ್ ಕಮ್ ಅಂತೇಳಿ ಹೇಳೋದೊಂದು ಬಾಕಿ. ಆ ತರ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅವರು ಈ ಕಡೆ ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಇವರ ಮಾತಿನ ಒಳಾರ್ಥ ಬೇರೆ ತರನೇ ಇದೆ. ಅದು ಒಂದು ರೀತಿಯಾಗಿ BY ವಿಜೇಂದ್ರ ಅವರಿಗೆ ಒಂದು ರೀತಿ ಟಕ್ಕರ್ ಕೊಡುವ ರೀತಿಯಲ್ಲಿ ಅವ್ರು ಹೇಳಿರೋದು. ಅಂದ್ರೆ ನಮ್ಮ ತಾಕತ್ತನ್ನ ನೀವು ನೋಡಿ ಅಂತ ಹೇಳ್ಕೊಂಡು. ಅದಲ್ಲದೆ ಇನ್ನೊಂದು ಮಾತನ್ನ ಅವರು ಆಡ್ ಮಾಡಿದ್ರು. ಒಬ್ಬ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಈಗ ತುಂಬಾ ಪ್ರಬಲರಾಗಿದ್ದಾರೆ, ಅದೇ ರೀತಿಯಲ್ಲಿ ಇನ್ನೊಬ್ಬ ಜಾರಕಿಹೊಳಿ ಬಿಜೆಪಿಯಲ್ಲಿ ಕೂಡ ತುಂಬಾ ಪ್ರಬಲರಾಗಿದ್ದಾರೆ. ಈ ಹಿಂದೆ 17 ಜನ ಶಾಸಕರನ್ನ ರಮೇಶ್ ಜಾರಕಿಹೊಳಿ ಅವರು ಕರ್ಕೊಂಡು ಈ ಕಡೆ ಬಿಜೆಪಿ ಬಂದ್ರು. ಆ ಮುಖಾಂತರ ಇಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಹಾಯವನ್ನ ಮಾಡಿದ್ರು. ಇದು ಸಣ್ಣ ವಿಷಯ ಅಲ್ಲ. ಅಂದ್ರೆ ನೀವು ಅವರ ತಾಕತ್ತನ್ನು ನೀವು ತಿಳ್ಕೊಳ್ಬಹುದು. ಅದೇ ರೀತಿಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಾಂಗ್ರೆಸ್ನಲ್ಲಿ ತುಂಬಾ ಪ್ರಬಲರಾಗಿದ್ದಾರೆ ಅಂತೇಳಿ ಹೇಳಿದ್ರು. ಅಂದ್ರೆ ಇಲ್ಲಿ ಮಾತಿನ ಒಳಾರ್ಥ ಏನು ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ತಂಡ ಬರಬಹುದು ಅನ್ನೋ ರೀತಿಯಲ್ಲೇ ಮಾತಾಡಿದ್ದಾರೆ. ಆದ್ರೆ ಇದು ಘಟಿಸ್ತದ? ಸಾಧ್ಯತೆಗಳಂತೂ ಖಂಡಿತ ಇದೆ. ಈಗ ಎಚ್ ಸಿ ಬಾಲಕೃಷ್ಣ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ರಲ್ಲ, ಅಂದ್ರೆ ಮುಂದಿನ ದಿನಗಳಲ್ಲಿ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಇನ್ನೊಂದಿರುವಂತಹ ಸಮಸ್ಯೆ ಏನು ಅಂದ್ರೆ ಮುಡಾ ಹಗರಣ. ಈಗ ಪುನಃ ಇಡಿ ಇದರಲ್ಲಿ ಎಂಟರ್ ಆಗಿದೆ. ಅಂದ್ರೆ ಕೆಲವೊಂದು ಜಪ್ತಿ ಕೆಲಸವನ್ನ ಮಾಡಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ಬಹುಶಃ ಸದ್ಯದಲ್ಲೇ ಸಿದ್ದರಾಮಯ್ಯನವ್ರನ್ನ ವಿಚಾರಣೆ ಕರೆಯುವಂತ ಸಾಧ್ಯತೆಗಳು ಕೂಡ ಇದೆ. ವಿಚಾರಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಬಂಧನಕ್ಕೆ ಒಳಪಡಿಸಬಹುದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಆತರ ಆದ್ರೆ ಆಗ ಖಂಡಿತವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಆಗ ನೀವೊಂದು ಕೇಳಬಹುದು, ಅಂದ್ರೆ ಈಗ ಅರವಿಂದ್ ಕೇಜ್ರಿವಾಲ್ನ ಕೂಡ ಅರೆಸ್ಟ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ರಿಸೈನ್ ಮಾಡಿರ್ಲಿಲ್ಲ. ಆದ್ರೆ ಅರವಿಂದ್ ಕೇಜ್ರಿವಾಲ್ ಯಾರು? ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥನೇ ಆತ. ಹಾಗಾಗಿ ಆತನನ್ನು ಕೇಳೋರು ಯಾರು ಇಲ್ಲ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲೊಂದು ಹೈಕಮಾಂಡ್ ಅಂತ ಹೇಳಿದೆ ಕಾಂಗ್ರೆಸ್ಗೆ. ಆ ಹೈಕಮಾಂಡ್ ಅವರು ನಿರ್ಧಾರ ಮಾಡಬಹುದು, ಸಿದ್ದರಾಮಯ್ಯನವರೇ ನೀವು ದಯವಿಟ್ಟು
ತಕ್ಷಣ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಅಂತೇಳಿ ಹೇಳೋ ಸಾಧ್ಯತೆಗಳು ಇರ್ತದೆ. ಸೊ ಆ ಥರ ಏನಾದರೂ ಒಂದು ಸಿಚುವೇಶನ್ ಕ್ರಿಯೇಟ್ ಆದರೆ ಆ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಇರುವಂತಹ ಆಯ್ಕೆ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲಿ ಇರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಆವಾಗ ಆಟೋಮೆಟಿಕ್ ಆಗಿ ಸ್ವಲ್ಪ ವೀಕ್ ಆಗಿಬಿಡ್ತಾರೆ. ಒಮ್ಮೆ ಜೈಲಿಗೆ ಹೋದ್ರೆ ಗೊತ್ತಲ್ಲ ನಿಮ್ಗೆ ಏನೆಲ್ಲ ಆಗ್ತದೆ ಅಂತೇಳಿ. ಅವರ ಆಪ್ತರು ಯಾರಿದ್ರು ಕೂಡ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು ಅಷ್ಟೊಂದು ಗಣನೆ ತಗೊಳ್ಲಿಕ್ಕೆ ಹೋಗಲ್ಲ. ಅವ್ರನ್ನ ಮತ್ತು ವೀಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಎಲ್ರಿಗೂ ರಾಜಕೀಯದಲ್ಲಿ ಸಾಮಾನ್ಯವಾಗಿ ಅಷ್ಟೇ. ಯಾವಾಗಲೂ ತಾನು ಪ್ರಬಲ ಆಗಬೇಕು ಅಂತ ಹೇಳಿದ್ರೆ ಒಳಗಡೆ ಇರುವಂತಹ ಈ ಕೆಲವೊಂದು ಅಪಸ್ವರಗಳೆಲ್ಲ ಇರ್ತದಲ್ಲ, ಅಂತ ಅಪಸ್ವರಗಳನ್ನ ನಿಲ್ಲಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ. ಸೊ ಇಲ್ಲಿ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಬಹುಶಃ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ನ ಸದ್ದನ್ನ ಅಡಗಿಸುವ ಪ್ರಯತ್ನಕ್ಕೆ ಕೈ ಹಾಕ್ತದೆ. ಆದ್ರಿಂದ ಆಗ ಇವರಿಗಿರುವಂತಹ ಆಪ್ಷನ್ ಏನು? ಬಿಜೆಪಿ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಆ ಸಂದರ್ಭದಲ್ಲಿ, ಈಗ ಯತ್ನಾಳ್ ಅವರು ಹೇಳ್ತಾ ಇದಾರಲ್ಲ, 60 ಜನ ಅಸಮಾಧಾನಿತರು ನಮ್ಮ ಜೊತೆಗೆ ಬರ್ಲಿಕ್ಕೆ ತಯಾರಿದ್ದಾರೆ ಅಂತೇಳಿ ಹೇಳ್ತಾ ಇದಾರಲ್ಲ. ಸೊ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆ ಕಡೆ ಹೋಗುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಬಿಜೆಪಿ ಕಡೆಗೆ ಹೋಗೋ ಸಾಧ್ಯತೆಗಳು ಇರ್ತದೆ. ಯಾಕಂದ್ರೆ ಈ ಹಿಂದೆ ಅವ್ರು ಒಮ್ಮೆ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ, ನಮ್ಮ ಒಂದ್ ವೇಳೆ ಆಗಿಲ್ಲ, ನಮ್ಮ ಮಾತೇನಿದೆ ಇದಕ್ಕೆ ನೀವು ಬೆಲೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ದಾರಿ ನಮಗೆ ಅಂತ ಹೇಳ್ಕೊಂಡು ಹೇಳಿದ್ರು. ಅಂದ್ರೆ ನನಗೂ ಕೂಡ ಆಪ್ಷನ್ಸ್ ಇದೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಅವರು ಈ ಹಿಂದೆ ಗಡ್ಕರಿ ಅವ್ರನ್ನ ಭೇಟಿ ಮಾಡಿರೋದು. ಅಂದ್ರೆ ಅವರು ತಮ್ಮ ಇಲಾಖೆ ಸಂಬಂಧಪಟ್ಟಂತ ಈ ರಸ್ತೆ ಕೆಲಸದ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಗಡ್ಕರಿ ಅವ್ರನ್ನ ಹಲವಾರು ಬಾರಿ ಮಾತಾಡಿದ್ದೇನೆ, ಮೀಟ್ ಮಾಡಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಅವ್ರು ಕೊಟ್ಟಿರುವಂತ ಹಿಂಟ್ ಏನು ಅಂತ ಹೇಳಿದ್ರೆ, ನನಗೆ ಒಂದು ಕಡೆ ಒಂದು ಬಾಗಿಲು ತರ್ಕೊಂಡೇ ಇದೆ, ನಾನು ಯಾವ ಬೇಕಾದ್ರೂ ಆ ಬಾಗಿಲಲ್ಲಿ ಹೊರಗಡೆ ಹೋಗ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಯಾಕಂದ್ರೆ ಇವರೆಲ್ಲರಿಗೂ ಆಗಿರೋದೇನಂದ್ರೆ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಡೂ ಆರ್ ಡೈ ಕಂಡೀಷನ್ಗೆ ಜಾರಕಿಹೊಳಿ ಅವರು ಬಂದಿದ್ದಾರೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಚುನಾವಣೆಯಲ್ಲಿ ಇವ್ರು ಗೆಲ್ತಾರೋ ಇಲ್ಲೋ ಗೊತ್ತಿಲ್ಲ, ಅಂದ್ರೆ ಕಾಂಗ್ರೆಸ್ನವರು. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಕೂಡ ವಯಸ್ಸಾಗ್ತಾ ಬಂತು, ಆರೋಗ್ಯದ ಸಮಸ್ಯೆಗಳಿರ್ತದೆ. ಹಾಗಾಗಿ ರಾಜಕೀಯದಿಂದ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಒಂದ್ ವೇಳೆ ಸಿದ್ದರಾಮಯ್ಯನವರು ನೇಪಥ್ಯಕ್ಕೆ ಸರಿದ್ರೆ ಆಗ ಸತೀಶ್ ಜಾರಕಿಹೊಳಿ ಅವರಿಗೆ ಸರಿಯಾದ ರೀತಿಯಾದ ನಾಯಕತ್ವ ಸಿಗೋಲ್ಲ. ಆಗ ಸತೀಶ್ ಜಾರಕಿಹೊಳಿ ಅವರಿಗೆ ಬಹುಶಃ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ಬಹುದು. ಅಂತ ಸಂದರ್ಭ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಬೇರೆ ಆಪ್ಷನ್ ನ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ಬೋದು. ಅದಕ್ಕೆ ಸರಿಯಾಗಿ ಈಗ ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರಲ್ಲ, ಕೆಲವರು ಬರ್ತಾ ಇದ್ದಾರೆ ಅಂತೇಳಿ ಹೇಳಿ. ಇದೆಲ್ಲೋದ್ರ ಮಧ್ಯೆ ಇನ್ನೊಂದು ಮಾತ್ರ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತ ಹೇಳಿದ್ರೆ, ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ ತನ್ನ ತಮ್ಮನಾದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟರು. ನಿನ್ಗೇನಾದ್ರೂ ಬೇಕು ಅಂತೇಳಿ ಹೇಳಿದ್ರೆ ನೀನು ಸಿಡಿದೇಳ್ಬೇಕು, ಇಲ್ಲ ಅಂದ್ರೆ ನೀನು ಖಂಡಿತವಾಗಿ ಏನು ಸಿಗೋಲ್ಲ ಅಂತ ಹೇಳ್ಕೊಂಡು ಒಂದು ಅಡ್ವೈಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ನೀನು ಬಂಡಿ ಹೇಳು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ನಾವು ಈ ಸಾಧ್ಯತೆಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗ್ತದೆ. ಅಂದ್ರೆ ಏನ್ ಬೇಕಾಗಬಹುದು ಅಂತೇಳಿ ಇಲ್ಲಿ ಅನಿಸ್ತಾ ಇದೆ. ಆ ಸಂದರ್ಭದಲ್ಲಿ ಅವರು ಬಿಜೆಪಿ ಕಡೆ ಹೋಗೋ ಸಾಧ್ಯತೆಗಳು ಕೂಡ ಇದೆ. ಅದೆಲ್ಲದಕ್ಕೂ ಪೂರಕವಾಗಿ ಈಗ ಅವ್ರೇನೋ 20 ಜನರನ್ನು ಕರ್ಕೊಂಡು ದುಬೈ ಪ್ರವಾಸ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಅದಾದ್ಮೇಲೆ ಇನ್ನೊಂದು ದಲಿತ ಶಾಸಕರ ಇನ್ನೊಂದು ಮೀಟಿಂಗ್ ಯಾವುದೋ ಒಂದು ನಡೆಯೋ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಯಾವುದನ್ನು ಕೂಡ ನಾವು ರೂಲ್ ಔಟ್ ಮಾಡ್ಲಿಕ್ಕೆ ಆಗಲ್ಲ. ಹೈಕಮಾಂಡ್ ಹೇಳ್ತದೆ, ಹೇಳಿದ್ರೆ ಒಂದು 2 ದಿನನೋ 3 ದಿನನೋ ಸೈಲೆಂಟ್ ಆಗಿರ್ತಾರೆ. ಅದಾದ್ಮೇಲೆ ಅವರು ಮತ್ತೆ ನಮ್ಮ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಇಲ್ಲಿ ನಡೀತಾ ಇರೋದು ಏನಂದ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೈಕಮಾಂಡ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ನೋಡಿ ಈ ರೀತಿ ಮಾಡ್ತಾ ಇದ್ದಾರೆ, ನೀವು ಅವ್ರನ್ನ ಸಮಾಧಾನ ಮಾಡಿ ಅಥವಾ ಅವ್ರನ್ನ ಕಂಟ್ರೋಲ್ ಮಾಡಿ ಅಂತಕೊಂಡು ಹೈಕಮಾಂಡಿಗೆ ಹೇಳ್ತಾರೆ. ಕೆಲವರು ಲೀಡರ್ಗಳನ್ನ ಡಿ ಕೆ ಶಿವಕುಮಾರ್ ಕೈಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇವ್ರಿಗಿಂತಲೂ ಹಿರಿಯರಿದ್ದಾರೆ ಅವರು. ಆದ್ರಿಂದ ಹೈಕಮಾಂಡ್ ಅನ್ನೇ ಮುಂದ್ಗಡೆ ಬಿಟ್ಟು ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಂದ್ರೆ, ಈ ಡಾಟ್ಗಳಿದೆಯಲ್ಲ, ಈ ಡಾಟ್ಗಳನ್ನ ನೀವು ಆಡ್ ಮಾಡಿದ್ರೆ ಆವಾಗ ಗೊತ್ತಾಗ್ತಾರೆ ನಿಮಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗೋ ಸಾಧ್ಯತೆಗಳು ಇರ್ತದೆ. ಅಂದ್ರೆ ಬಿಜೆಪಿಯಿಂದಾನೇ ಕೆಲವರು ಕಾಂಗ್ರೆಸ್ ಬಂದ್ರು, ಅಥವಾ ಕಾಂಗ್ರೆಸ್ ಇಂದ ಬಿಟ್ಟು ಕೆಲವರು ಬಿಜೆಪಿ ಕಡೆ ಹೋಗ್ಬಹುದು. ಯಾಕಂದ್ರೆ ಬಿಜೆಪಿಯವರಂತೂ ಸ್ವಲ್ಪ ಎಕ್ಸ್ಪರ್ಟ್ಗಳೇ ಈ ಆಪರೇಷನ್ಸ್ ಮಾಡೋದ್ರಲ್ಲಿ. ಆದ್ರೆ ಇಲ್ಲಿ ಕಾಂಗ್ರೆಸ್ ಕಡೆ ಹೋಗುವ ಸಾಧ್ಯತೆಗಳು ಸ್ವಲ್ಪ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಈಗ ನೀವು ನೋಡಿದ್ರೆ ದೇಶದ ಎಲ್ಲೆಡೆ ನೋಡಿದ್ರೆ ಕಾಂಗ್ರೆಸ್ ಬಹಳಷ್ಟು ವೀಕ್ ಆಗ್ತಾ ಇದೆ. ಕೇವಲ ಸ್ವಲ್ಪ ಸ್ಟ್ರಾಂಗ್ ಆಗಿರೋದಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಅದು ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಬಿಜೆಪಿ ಅಂತಹ ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಇಲ್ಲ. ಆದ್ರಿಂದ ಭವಿಷ್ಯದ ದೃಷ್ಟಿಯಲ್ಲಿ ನೋಡಿದ್ರೆ ಕೆಲವೊಂದು ಶಾಸಕರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಕಡೆ ಹೋದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದ್ರೆ ಅವರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಕೊಂಡು ತಮ್ಮ ಭವಿಷ್ಯದಲ್ಲಿ ನಾವೇನಾದ್ರೂ ಆಗ್ಬೇಕು ಈ ರೀತಿಯಾದಂತಹ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಆದ್ರಿಂದ ಸಾಮಾನ್ಯವಾಗಿ ರಾಜಕಾರಣಿಗಳೇನಂದ್ರೆ ಅವರಿಗೆ ಒಂದು ಟರ್ಮ್ ಗೆದ್ದಿರ್ತಾರೆ, ಇನ್ನೊಂದು ಟರ್ಮ್ ಗೆಲ್ತೀವೋ ಇಲ್ವೋ ಅವ್ರಿಗೆ ಡೌಟ್ ಇರ್ತದೆ. ಅಂತ ಸಂದರ್ಭದಲ್ಲಿ ಈ ರೀತಿ ಬೆಟರ್ ಆಪ್ಷನ್ ಏನಿದೆ ಇದನ್ನ ನೋಡ್ಕೊಂಡು ಆ ಕಡೆ ಹೋಗುವ ಸಾಧ್ಯತೆಗಳು ಇರ್ತದೆ. ಯಾವುದಕ್ಕೂ ನಾವು ಸ್ವಲ್ಪ ದಿನ ಕಾಯ್ಬೇಕಾಗ್ತದೆ. ಅದು ಅಲ್ಲದೇನೆ ಇವಾಗಲೇ ನಿಮ್ಗೆ ಹೇಳ್ತಾ ಇದ್ದೇನೆ, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ನಡೀಬಹುದು. ಇವತ್ತು ದುಶ್ಮನ್ ಆಗಿದ್ದವ್ರು ನಾಳೆ ದೋಸ್ತ್ ಆಗ್ತಾರೆ, ಅಥವಾ ದೋಸ್ತ್ ಆದವ್ರು ದುಶ್ಮನ್ ಆಗ್ತಾರೆ. ಇದು ಸಾಮಾನ್ಯವಾಗಿ ರಾಜಕೀಯದಲ್ಲಿ ನಡೆಯುವಂತಹದ್ದು. ಇವ್ರು ಎಷ್ಟೇ ಬೈಲಿ,
ಆ ಪಾರ್ಟಿಯವ್ರು ಹಾಗೆ ಈ ಪಾರ್ಟಿಯವರು ಈ ರೀತಿ ಅಂತ ಬೈತಾ ಇರಲಿ, ಎಲ್ಲರೂ ತಮ್ಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರೆ ತಮ್ಮ ವರಸೆಯನ್ನು ಬದಲಾಯಿಸ್ತಾರೆ. ಅದೇ ರೀತಿಯಲ್ಲಿ ಖಂಡಿತವಾಗಿ ನಡೆದ್ರೂ ನಡೀಬಹುದು, ಆಶ್ಚರ್ಯ ಪಡಬೇಕಾಗಿಲ್ಲ. ಸ್ನೇಹಿತರೆ, ನಾನು ಹಂಚ್ಕೊಂಡಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.